ಜಮ್ಮು ಕಾಶ್ಮೀರದಲ್ಲಿ ಒಂದು ಬಹಳ ದೊಡ್ಡ ಭದ್ರತಾ ವೈಫಲ್ಯ ಒಂದು ಕಂಡು ಬಂದಿದೆ ಅಥವಾ ಭದ್ರತಾ ಲೋಪ ಒಂದು ಕಂಡು ಬಂದಿದೆ. ಅದು ಯಾವ ರೀತಿಯಾಗಿ ಅಂತ ಅಂದ್ರೆ, ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಫಾರೂಕ್ ಅಬ್ದುಲ್ಲಾ ಅವರ ನಿವಾಸಕ್ಕೆ ಓರ್ವ ವ್ಯಕ್ತಿ ನುಗ್ಗೋದಕ್ಕೆ ಯತ್ನಿಸಿದಾನಂತೆ. ಫಾರೂಕ್ ಅಬ್ದುಲ್ಲಾ ಅವರ ನಿವಾಸದ ಒಳಗೇನೆ ಆತ ನುಗ್ಗಿದ್ದ ಅಂತೇಳಿ ತಿಳಿದು ಬಂದಿದೆ. ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಅವರು ನಿವಾಸದ ಒಳಕ್ಕೆ ಆತ ನುಗ್ಗಿದ್ದಾರೆ, ಕಾರನ್ನೇ ನುಗ್ಗಿಸೋಕೆ ಯತ್ನಿಸಿದಾನಂತೆ. ಅಪರಿಚಿತ ವ್ಯಕ್ತಿ ಮೇಲೆ ಆ ನಂತರದಲ್ಲಿ ಗುಂಡು ಹಾರಿಸಿದ್ದಾರೆ ಭದ್ರತಾ ಸಿಬ್ಬಂದಿ ಅಂತೇಳಿ ತಿಳಿದು ಬಂದಿದೆ. ಆ ಭದ್ರತಾ ಸಿಬ್ಬಂದಿಯ ಅಥವಾ ಭದ್ರತಾ ಪಡೆಯ ಗುಂಡಿಗೆ ಅಪರಿಚಿತ ವ್ಯಕ್ತಿ ಬಲಿಯಾಗಿದ್ದಾನೆ ಅಂತಾನೂ ಕೂಡ ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ನಿವಾಸದಲ್ಲಿ ನಡೆದಿರುವಂತಹ ಘಟನೆ. ಇನ್ನೊಂದು ವಿಚಾರ ಅಂತಂದ್ರೆ, ಈ ಘಟನೆ ನಡೆದಾಗ ಫಾರೂಕ್ ಅಬ್ದುಲ್ಲಾ ಅವರು ಮನೆಯಲ್ಲಿ ಇರಲಿಲ್ಲ ಅಂತೇಳಿ ತಿಳಿದು ಬಂದಿದೆ. ಆದ್ರೆ ಒಂದು ರೀತಿ ಭಯ ಹುಟ್ಟಿಸುವಂತ ಒಂದು ಸಂದರ್ಭ ಇದು, ಸನ್ನಿವೇಶ ಇದು. ಇಲ್ಲಿ ಕಂಪ್ಲೀಟ್ ಆಗಿ ಭದ್ರತಾ ಲೋಪ ಆಗಿದೆಯೋ ಅಥವಾ ಆತ ಒಳಗೋಗಕ್ಕಿಂತ ಮುಂಚೆನೆ ಹೊಡೆದು ಉಳಿಸಿದಾರೋ ಏನು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಯಾರು ಸಹಜವಾಗಿ ನಿರೀಕ್ಷೆ ಮಾಡ್ತಾರೆ ಈಗ ಒಂದಿಗೊಮ್ಮೆ ಕಾರ್ ತಂದು ನುಗ್ಗಿಸ್ತಾರೆ ಅಂತೇಳಿ. ಬಹುಶಃ ಏನಾಗಿದೆ ಅನ್ನೋದು ಗೊತ್ತಾಗಬೇಕಿದೆ. ಚಂದ್ರಮೋಹನ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚಂದ್ರಮೋಹನ್, ಏನಾಗಿದ್ದು ಘಟನೆ? ಚಂದ್ರಮೋಹನ್, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಹೌದು ಮಲ್ತೇಶ್, ಜಮ್ಮು ಕಾಶ್ಮೀರದಲ್ಲಿ ಜಮ್ಮುನಲ್ಲಿರುವ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಅವರ ಮನೆಗೆ ವ್ಯಕ್ತಿಯೊಬ್ಬ ತನ್ನ SUV ಕಾರ್ನಲ್ಲಿ ಬಲವಂತದಿಂದ ನುಗ್ಲಿಕ್ಕೆ ಯತ್ನಿಸಿದ್ದಾನೆ. ಮನೆ ಒಳಗಡೆ ಫ್ರಂಟ್ ಗೇಟ್ ನ ಮೂಲಕವೇ ಪ್ರವೇಶ ಮಾಡಿದ್ದಾನೆ. ಬಳಿಕ ಮನೆಯಲ್ಲೂ ಕೂಡ ಸ್ವಲ್ಪ ಸಮಸ್ಯೆಯನ್ನ ಸೃಷ್ಟಿಯನ್ನ ಮಾಡಿದ್ದಾನೆ. ಇದರಿಂದಾಗಿ ಭದ್ರತಾ ಪಡೆಗಳು ಆತನನ್ನ ಹಿಡಿಯುವಂತ ಪ್ರಯತ್ನ ಮಾಡಿದರೆ ಆತನ ಬಳಿಯೂ ಕೂಡ ಬಂದೂಕಿತ್ತು. ಇದರಿಂದಾಗಿ ಆತ ಗುಂಡನ್ನ ಹಾರಿಸಲಿಕ್ಕೆ ಶುರು ಮಾಡಿದ್ದಾನೆ. ಇದರಿಂದಾಗಿ ಭದ್ರತಾ ಪಡೆಗಳು ಕೂಡ ಆತನ ಮೇಲೆ ಗುಂಡಾರಿಸಿ ಆತನನ್ನ ಈಗ ಹೊಡೆದುರುಳಿಸಿದೆ. ಈಗ ಪರಿಶೀಲನೆ ನಡೆದಂತ ಸಂದರ್ಭದಲ್ಲಿ ಈತ ಭಯೋತ್ಪಾದಕ ಅಲ್ಲ, ಬದಲಿಗೆ ಈತ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯವನು. ಮುರಾದ್ ಆಲಿ ಅಂತ ಈತನ ಹೆಸರು. PUC ವರೆಗೂ ಓದಿ ಆನಂತರ ಕಾಲೇಜ್ ಡ್ರಾಪ್ ಔಟ್ ಆಗಿದ್ದ. ಈತನಿಗೆ ಕೆಲವೊಂದು ದಾಖಲೆಗಳನ್ನ ಪಡ್ಕೊಳ್ಬೇಕಾಗಿತ್ತು. ತನಗೆ ಬೇಕಾದಂತ ಕೆಲವೊಂದು ದಾಖಲೆಗಳನ್ನ ಪಡ್ಕೊಳ್ತಕ್ಕಂತ ಆಸೆ ಹೊಂದಿದ್ದ. ಈಗ ಜೊತೆಗೆ ಡ್ರಗ್ ಅಡಿಕ್ಟ್ ಕೂಡ ಆಗಿದ್ದ. ಈಗ ಡ್ರಗ್ ಅಡಿಕ್ಟ್ ಆಗಿ ಈತ ಡ್ರಗ್ ಅನ್ನ ಸೇವಿಸೇನೆ ಏನಾದ್ರೂ ಮನೆಯನ್ನು ಬಲವಂತದಿಂದ ಪ್ರವೇಶ ಮಾಡ್ಲಿಕ್ಕೆ ಯತ್ನಿಸಿರ್ಬೋದು ಅಂತ ಹೇಳಿ ಈಗ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈತನ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ಗಳು ಕೂಡ ದಾಖಲಾಗಿರಲಿಲ್ಲ ಮತ್ತು ಭಯೋತ್ಪಾದನೆಯ ನಂಟು ಕೂಡ ಇರಲಿಲ್ಲ. ಆದ್ರೆ ಈತ ಒಬ್ಬ ಡ್ರಗ್ ಅಡಿಕ್ಟ್ ಮತ್ತೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯವನು ಅಂತಾನೆ ಈಗ ಪೊಲೀಸರು ಗುರುತಿಸಿದ್ದಾರೆ. ಇದ್ರ ಬಗ್ಗೆ ಈಗ ತನಿಖೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಬಲವಂತದಿಂದ ಫಾರೂಕ್ ಅಬ್ದುಲ್ಲಾ ಅವರ ಮನೆಗೆ ನುಗ್ಲಿಕ್ಕೆ ಯತ್ನಿಸಿದ್ರಿಂದಾಗಿ ಮತ್ತೆ ಈತನ ಬಳಿ ಬಂದೂಕು ಕೂಡ ಇದ್ದಿದ್ರಿಂದಾಗಿ ಈತನ ಮೇಲೆ ಗುಂಡನ್ನ ಹಾರಿಸಿ ಈತನನ್ನ ಈಗ ಹೊಡೆದುರುಳಿಸಲಾಗಿದೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್.